ಎಲ್ಲರಿಗೂ ನಮಸ್ಕಾರ. ಸ್ಫೂರ್ತಿ ಸಿರಿ ಮೋಟಿವೇಶನ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಪದೇ ಪದೇ ಯಾರಾದರೂ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ರೆ ನೀವು ಒಂದ್ಸಾರಿ ಈ ಒಂದು ಧನ್ವಂತರಿಯ ಆರಾಧನೆಯನ್ನ ಮಾಡಿ ನೋಡಿ. ಸನಾತನ ಧರ್ಮದಲ್ಲಿ ದೇವತೆಗಳ ವೈದ್ಯ ಹಾಗೂ ಆಯುರ್ವೇದದ ಅಧಿದೇವತೆಯಾದ ಶ್ರೀ ಧನ್ವಂತರಿ ದೇವರು ಮನುಕುಲ ಸದಾ ಆರೋಗ್ಯವಾಗಿರಲು ಕೆಲವು ಶಕ್ತಿಶಾಲಿ ನಿಯಮಗಳನ್ನು ತಿಳಿಸಿದ್ದಾರೆ. ಈ ವಿಡಿಯೋದಲ್ಲಿ ನಾವು ಧನ್ವಂತರಿ ದೇವರ ಜನ್ಮ ರಹಸ್ಯದಲ್ಲಿ ಅಡಗಿರುವ ಆ 3 ಪ್ರಮುಖ ಆರೋಗ್ಯ ರಹಸ್ಯಗಳನ್ನು ತಿಳಿಯೋಣ. ಈ ವಿಡಿಯೋನ ನೋಡೋದಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆಯೇ ಈ ವಿಡಿಯೋದ ಕೊನೆಯಲ್ಲಿ ನಿಮಗೊಂದು ತುಂಬಾನೇ ರಹಸ್ಯವಾದ ಒಂದು ಆರೋಗ್ಯದ ಗುಟ್ಟನ್ನು ಕೂಡ ಹೇಳ್ಕೊಡ್ತಾ ಇದ್ದೀನಿ. ಹಾಗೆಯೇ ಆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೆಯದಾಗಿ ಉಪವಾಸ ಅಥವಾ ಸೂರ್ಯೋದಯದ ನಿಯಮ. ನಮ್ಮ ಪುರಾಣಗಳ ಪ್ರಕಾರ ಧನ್ವಂತರಿ ದೇವರು ಸಮುದ್ರ ಮಂಥನದ ಸಮಯದಲ್ಲಿ ಅಮೃತ ಕಲಶದೊಂದಿಗೆ ಪ್ರತ್ಯಕ್ಷವಾಗಿದ್ದಾರೆ. ಅಮೃತ ಎಂದರೆ ಜೀವನವನ್ನ ನೀಡುವಂಥದ್ದು. ಧನ್ವಂತರಿ ಶಾಸ್ತ್ರಗಳ ಪ್ರಕಾರ ಪ್ರತಿದಿನ ಸೂರ್ಯೋದಯಕ್ಕೂ ಮುನ್ನ ಎದ್ದು ತಾಮ್ರದ ಪಾತ್ರೆಯಲ್ಲಿಟ್ಟ ನೀರನ್ನ ಕುಡಿಯುವುದು ಅಮೃತಕ್ಕೆ ಸಮಾನ. ಇದು ದೇಹದ ಸಕಲ ಕಲ್ಮಶಗಳನ್ನ ದೂರ ಮಾಡಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. ಎರಡನೆಯದಾಗಿ ಮನೆಯಲ್ಲಿ ದೈವಿಕ ಗಿಡಮೂಲಿಕೆಯನ್ನ ನಾವು ಬೆಳೆಸಿಕೊಳ್ಳುವಂಥದ್ದು. ಅಂದರೆ ಧನ್ವಂತರಿ ದೇವರಿಗೆ ಪ್ರಕೃತಿಯಲ್ಲಿರುವ ಗಿಡಮೂಲಿಕೆಗಳು ಅತ್ಯಂತ ಪ್ರಿಯವಾದದ್ದು. ಅದರಲ್ಲಿ ವಿಶೇಷವಾಗಿ ತುಳಸಿ ಗಿಡ. ತುಳಸಿ ಗಿಡವನ್ನ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳಲಾಗತ್ತೆ. ಯಾವ ಮನೆಯ ಅಂಗಳದಲ್ಲಿ ಪ್ರತಿನಿತ್ಯ ತುಳಸಿ ಗಿಡಕ್ಕೆ ಪೂಜೆ ನಡೆಯುತ್ತದೆಯೋ ಮತ್ತು ಆ ಒಂದು ತುಳಸಿ ಗಿಡದ ಗಾಳಿಯು ಮನೆಗೆ ಪ್ರವೇಶ ಮಾಡುತ್ತದೆಯೋ ಅಂತಹ ಮನೆಯಲ್ಲಿ ಧನಾತ್ಮಕ ಶಕ್ತಿ ನೆಲೆಸುತ್ತದೆ ಹಾಗೂ ರೋಗವನ್ನ ಹರಡುವಂತಹ ಒಂದು ಜೀವಾಣುಗಳು ನಾಶವಾಗುತ್ತದೆ ಎಂದು ಧರ್ಮಶಾಸ್ತ್ರಗಳು ಹೇಳುತ್ತದೆ. ಮೂರನೆಯದಾಗಿ ಆಹಾರ ಶುದ್ಧತೆ ಮತ್ತು ಮಂತ್ರ ಪಠಣೆ. ನಾವು ಸೇವಿಸುವ ಆಹಾರವೇ ನಮ್ಮ ಆರೋಗ್ಯವನ್ನ ನಿರ್ಧರಿಸುತ್ತದೆ. ಆಹಾರವನ್ನ ತಯಾರಿಸುವಾಗ ಅಥವಾ ಸೇವಿಸುವಾಗ ಧನ್ವಂತರಿ ದೇವರನ್ನ ಸ್ಮರಿಸುವುದರಿಂದ ಆ ಆಹಾರವು ಪ್ರಸಾದವಾಗಿ ಬದಲಾಗುತ್ತದೆ. ಪ್ರತಿನಿತ್ಯ ಕನಿಷ್ಠ 11 ಬಾರಿಯಾದರೂ ನಾವು ಈ ಒಂದು ಮಂತ್ರವನ್ನ ಪಠಣೆ ಮಾಡಬೇಕು. ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ ನಮಃ. ಈ ಒಂದು ಮಂತ್ರವನ್ನ ನೀವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾರಿ ನೀವು ನಿಮ್ಮ ಮನಸ್ಸಿನಲ್ಲಿಯೂ ಕೂಡ ಹೇಳ್ಕೊಳ್ಬಹುದು. ಇಲ್ಲ ಅಂದ್ರೆ ನೀವು ಒಂದು ಸ್ವಲ್ಪ ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಂಡು ಕೂಡ ಇದನ್ನ ನೀವು ಪಠಣೆ ಮಾಡಬಹುದು. ಈ ಒಂದು ಮಂತ್ರವನ್ನ ನೀವು ಪಠಿಸುವುದರಿಂದ ಅಥವಾ ಕೇಳುವುದರಿಂದ ನಿಮ್ಮ ಮನಸ್ಸು ಶಾಂತವಾಗಿ ದೇಹದಲ್ಲಿ ಹೊಸ ಚೈತನ್ಯ ಮೂಡುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ದೇವ ವೈದ್ಯ ಧನ್ವಂತರಿ ದೇವರು ತಿಳಿಸಿರುವಂತ ಈ ಒಂದು ಸರಳ ದೈವಿಕ ನಿಯಮವನ್ನ ಪಾಲಿಸಿ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯವನ್ನ ಕಾಪಾಡಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ವಿಡಿಯೋವನ್ನ ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಇದನ್ನ ಶೇರ್ ಮಾಡಿ. ಮತ್ತಷ್ಟು ಉಪಯುಕ್ತವಾದ ಧಾರ್ಮಿಕ ಮತ್ತು ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಸ್ಫೂರ್ತಿ ಸಿರಿ ಮೋಟಿವೇಶನ್ ಚಾನೆಲ್ ಅನ್ನ ಈಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ.